ದೀಪ ಅಂದ್ರೇ ಬೆಳಕು. ಅಂಥ ದೀಪವನ್ನು ಅಕ್ಕಿ ಹಿಟ್ಟಿನಿಂದ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಜೊತೆಗೆ ಯಾವ ದೇವರಿಗೆ ಅಕ್ಕಿ ಹಿಟ್ಟಿನಿಂದ ದೀಪನ ಮಾಡಿದ್ರೆ ತುಂಬಾ ಶ್ರೇಷ್ಠ, ಜೊತೆಗೆ ಫಲವನ್ನು ಕೊಡುತ್ತೆ ಅನ್ನೋದನ್ನು ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ನ ತಗೊಳ್ತಾ ಇದ್ದೀನಿ. ಆ ಪ್ಲೇಟ್ನಲ್ಲಿ ಯಾವುದೇ ರೀತಿಯ ಊಟನ ತಿನ್ನೋ ತಟ್ಟೆ ಆಗಿರಬಾರ್ದು. ಸಪ್ರೇಟಾಗಿ ದೇವ್ರಿಗಂತಲೇ ಇಡಬೇಕು, ಅಥವಾ ಹೊಸ ತಟ್ಟೆನ ತಗೊಳ್ಬೋದು. ಮೊದಲಿಗೆ ಆ ಪ್ಲೇಟ್ಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದೆರಡು ಬಟ್ಲನಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೀವು ದೀಪ ಎಷ್ಟು ಬೇಕೋ ಅದ್ರ ಮೆಜರ್ಮೆಂಟ್ನ ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಜೊತೆಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಕ್ಕಿ ಹಿಟ್ಟಿಗೆ ತುಪ್ಪನ ಹಾಕ್ಕೊಳ್ಳೋದ್ರಿಂದ ದೀಪ ಬಿರುಕು ಚಾನ್ಸಸ್ಸು ಕಡಿಮೆ ಇರುತ್ತೆ. ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಒಟ್ಟಿಗೆ ನೀರನ್ನು ಹಾಕ್ಕೊಂಡ್ರೆ ಹದ ಗೊತ್ತಾಗಲ್ಲ. ತುಂಬ ಮೆತ್ತಗಾಗ್ಬಿಟ್ರೆ ಅಥವಾ ಸಾಫ್ಟ್ ಆಗಿಬಿಟ್ರೆ ದೀಪ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ, ಕರೆಕ್ಟಾಗಿ ಬರುತ್ತೆ. ಹಾಗೆ ನೀರನ್ನು ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಲೈಟಾಗಿ ಚಿಮುಕ್ಸ್ಕೊಂಡು ಮಾಡ್ಕೊಳ್ಳಿ. ಆವಾಗ ನಮಗೆ ಹದ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಒಂದು ಸ್ವಲ್ಪನೂ ಗಂಟಿಲ್ದಾಗೆ ಮಿಕ್ಸ್ ಮಾಡಿ ಕೊಡಬೇಕು. ನೀರನ್ನು ಕರೆಕ್ಟ್ ಹದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಒಂದು 4-5 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿ ನಾದ್ಕೊಳ್ಳೋದ್ರಿಂದ ಬಿರುಕು ಬಿಡೋದಿಲ್ಲ, ದೀಪ ಹದ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಹದ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಈ ರೀತಿ ಇದ್ದರೆ ಸಾಕು, ಸಾಫ್ಟ್ ಆಗಿರಬೇಕು. ಹಾಗಂತ ತುಂಬ ಸಾಫ್ಟ್ ಆಗಬಾರ್ದು, ಮತ್ತು ತುಂಬ ಗಟ್ಟಿಯಾದರೆ ದೀಪ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ನೋಡಿ, ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಈ ರೀತಿ ಮಾಡಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಕ್ಕಿ ಹಿಟ್ಟಿನ ದೀಪ ವೆಂಕಟೇಶ್ವರ ದೇವರಿಗೆ ತುಂಬಾ ಶ್ರೇಷ್ಠ. ಅದರಲ್ಲೂ ಶನಿವಾರದ ಟೈಮು ಹಚ್ಚಿದ್ರೆ ತುಂಬಾ ಫಲ ಕೊಡುತ್ತೆ. ಹಾಗೆ ನಿಮ್ಮ ಮನಸ್ಸಿಗೆ ಬಂದಷ್ಟು, ಅಂದರೆ 5, 9, 2 ಆ ರೀತಿ ಹಚ್ಚಬಹುದು. ಹಾಗೆ ನೋಡಿ, ಉಂಡೆಗಳನ್ನಾಗಿ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ಮಾಡಿಕೊಂಡು ಆಮೇಲೆ ಹೆಬ್ಬೆರಳಿಂದ ಈ ರೀತಿ ದೀಪ ಶೇಪ್ನ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಮತ್ತು ಹದ ಕರೆಕ್ಟಾಗಿದ್ದರೆ ದೀಪ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ 9 ದೀಪನ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಅಕ್ಕಿ ಹಿಟ್ಟಿನಿಂದ ಮಾಡಿರೋ ದೀಪನ ಈಶ್ವರ ದೇವ್ರಿಗೂ ಹಚ್ಚೋದು ಸಹ ತುಂಬಾ ಒಳ್ಳೆಯದು. 5 ವಾರ ಅಥವಾ 3 ವಾರ ದೀಪನ ಹಚ್ಚಿದ್ರೆ ತುಂಬ ಒಳ್ಳೆಯದು. ಹಾಗೆ ದೀಪನ ಹಚ್ಚಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿರುವ ಇಷ್ಟಾರ್ಥನ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆನ ಮಾಡಿ ದೀಪನ ಹಚ್ಚಿ ದೇವ್ರಿಗೆ ಬೆಳಗಿ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಾವು ಅಂದ್ಕೊಂಡಿರೋ ಕೆಲಸನೂ ಸಹ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ.